ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಇನ್ನೊಂದು ಮಾರಲ್ ಸ್ಟೋರಿನಿಂದ ನಾವು ಲೈಫ್ ಲೆಸನ್ಸ್ನ ಕಲಿಯೋಣ. ಒಂದು ರಾಜ್ಯದಲ್ಲಿ ಒಂದು ಸಂಸ್ಥಾನ ಇತ್ತಂತೆ. ಆ ಸಂಸ್ಥಾನದಲ್ಲಿ ರಾಜ, ಸೇನಾಧಿಪತಿ ಮಗ ಎಲ್ಲರೂ ಇರ್ತಾರೆ. ಒಂದು ದಿನ ಆ ರಾಜ್ಯಕ್ಕೆ ಒಂದು ಆಸ್ಟ್ರಾಲಜರ್ ಜ್ಯೋತಿಷಿ ಬರ್ತಾನೆ. ಆ ಜ್ಯೋತಿಷಿ ಎಲ್ಲರ ಕೈ ನೋಡಿಬಿಟ್ಟು ಎಲ್ಲ ಡೆಸ್ಟಿನಿ ಎಲ್ಲ ಹೇಳ್ತಾ ಇರ್ತಾನೆ. ಅದೇ ಥರ ಸೇನಾಧಿಪತಿ ಮಗನ ಕೈ ನೋಡಿಬಿಟ್ಟು ನೀನು ಒಂದು ದೇಶಕ್ಕೆ ರಾಜ ಆಗ್ತೀಯಾ ಅಂತ ಹೇಳ್ತಾನೆ. ಆವಾಗ ಆ ರಾಜ್ಯದಲ್ಲಿ ಇರೋ ರಾಜ ಇದ್ದಾನಲ್ವ, ಅವನಿಗೆ ತುಂಬ ಜಲಸಾಗುತ್ತೆ. ಸೇನಾಧಿಪತಿಗೆ ಭಯ ಆಗುತ್ತೆ, ನನ್ನ ಮಗನಿಗೆ ಏನಾದರೂ ಮಾಡ್ತಾರೇನೋ ಅಂತ ಅಂದು ಅವನಿಗೆ ಗಡೀಪಾರು ಮಾಡಿಬಿಡ್ತಾನೆ. ಸ್ವಲ್ಪ ಹಣ ಕೊಟ್ಬಿಟ್ಟು ಗಡೀಪಾರು ಮಾಡ್ತಾನೆ. ಆ ಹುಡುಗ ಅವನಿಗೆ ಕೊಟ್ಟಿದ್ದ ಹರ ಎಲ್ಲ ಖಾಲಿ ಮಾಡಿಕೊಂಡು, ಆ ಹುಡುಗನಿಗೆ ಬರೀ ಕವಿತೆ ಬರೆಯೋದಷ್ಟೇ ಬರುತ್ತೆ, ಏನು ಬರಲ್ಲ, ಕಷ್ಟಪಡೋಕ್ಕೆ ಬರಲ್ಲ. ಆ ಹುಡುಗ ಹಾಗೆ ಕಾಡಲ್ಲಿ ಅಡ್ಡಾಡ್ಕೊತ ಇರ್ತಾನೆ. ಅವನಿಗೆ ಏನು ಊಟ ಸಿಗಲ್ಲ, ಏನಿಲ್ಲ. ಅದಕ್ಕೆ ಕಾಡಲ್ಲಿ ತಲೆ ಸುತ್ತು ಬಿದ್ದುಬಿಡ್ತಾನೆ. ಆ ಕಾಡಲ್ಲಿ ಒಂದು ಮನೆ ಇರುತ್ತೆ. ಆ ಮನೆಯಲ್ಲಿ ಒಂದು ಅಜ್ಜಿ, ಒಂದು ಮದುವೆ ಆಗೋ ಹುಡುಗಿ ಇರ್ತಾಳೆ. ಆ ಹುಡುಗಿನ ಯಾರು ಮದುವೆ ಮಾಡ್ಕೊತಿರಲ್ಲ, ಯಾಕಂದರೆ ಆ ಹುಡುಗಿ ಅಷ್ಟು ನೋಡೋಕ್ಕೆ ಚೆನ್ನಾಗಿರಲ್ಲ. ಆ ಹುಡುಗಿಗೇನು ನನಗೆ ಯಾರು ಪ್ರೀತಿ ಮಾಡ್ತಾರೆ, ನನ್ನ ಹೃದಯ ನೋಡಿ ಯಾರು ಮದುವೆ ಮಾಡ್ಕೊತಾರೆ ಅವ್ರನ್ನೇ ಮದುವೆ ಮಾಡ್ಕೋಬೇಕು ಅಂತ ಆ ಹುಡುಗಿಗೆ ಇರುತ್ತೆ. ಆಮೇಲೆ ಬಂದುಬಿಟ್ಟು ಅಜ್ಜಿ ಆ ಹುಡುಗಿ ಅವನಿಗೆ ಮನೆ ಕರ್ಕೊಂಡು ಹೋಗಿಬಿಟ್ಟು ಚೆನ್ನಾಗಿ ಊಟ ಕೊಡ್ತಾರೆ. ಇವನು ಮತ್ತೆ ಚೆನ್ನಾಗಿ ಊಟ ಮಾಡ್ಕೊತಾ ಆಮೇಲೆ ಮತ್ತೆ ಅವನು ಆ ಹುಡುಗಿ ಮೇಲೆ ಕವಿತೆ ಬರೆಯೋದೆಲ್ಲ ಸ್ಟಾರ್ಟ್ ಮಾಡ್ತಾನೆ. ಅವರಿಬ್ಬರ ನಡುವೆ ಪ್ರೀತಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಆ ಹುಡುಗ ನಾನು ನಿನಗೆ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಾನೆ. ಅಜ್ಜಿ ಹೇಳುತ್ತೆ, ನೀನು ಮತ್ತೆ ಬೇರೆ ಯಾರಾದರೂ ಸಿಕ್ಕಿದ್ರೆ ನಮ್ಮ ಹುಡುಗಿನ ಬಿಟ್ಬಿಡ್ತೀಯಾ ಅಂತ. ಇಲ್ಲ, ನಾನು ಆ ಹುಡುಗಿ ಹೃದಯ ನೋಡಿ ನಾನು ಪ್ರೀತಿ ಮಾಡಿದ್ದೀನಿ, ನಾನು ಅವಳನ್ನೇ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಾನೆ. ಮಾರ್ನಿಂಗ್ ಆದ ತಕ್ಷಣ ಆ ಹುಡುಗಿ ಬಂದುಬಿಟ್ಟು ಆ ರಾಜ್ಯದ ರಾಜನ ಮಗಳು ಎಲ್ಲರೂ ತುಂಬ ಭಾರತ್ ತಗೊಂಡು ಅಲ್ಲಿ ಕಾಡಿಗೆ ಬರ್ತಾರೆ. ಅವರಿಬ್ಬರನ್ನ ರಾಜ್ಯಕ್ಕೆ ಕರ್ಕೊಂಡು ಹೋಗಿ ಅವರಿಬ್ಬರನ್ನ ಮದುವೆನ ಧೂಮಾಗಿ ಮಾಡ್ತಾರೆ. ಆ ರಾಜ ಆ ಪಕ್ಕದ ರಾಜ್ಯದ ಸೇನಾಧಿಪತಿಗೆ ಪತ್ರ ಬರೀತಾನೆ, ಹೀಗೆ ನಿನ್ನ ಮಗನ ನಾನು ಅಲಿಯ ಮಾಡ್ಕೊತಾ ಇದ್ದೀನಿ, ಇವಾಗ ನಿನ್ನ ಮಗ ನಮ್ಮ ರಾಜ್ಯದ ರಾಜ ಅಂತ ಹೇಳ್ತಾನೆ. ಎಲ್ಲರೂ ತುಂಬ ಖುಷಿಯಾಗಿರುತ್ತಾರೆ. ಇಷ್ಟೇ ಕತೆ. ಈ ಕಥೆಯಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದರೆ, ನಮ್ಮೆಲ್ಲರಿಗೆ ಡೆಸ್ಟಿನಿ ಅನ್ನೋದು ಇರುತ್ತೆ. ಅದು ಡೆಸ್ಟಿನಿ ಪ್ರಕಾರನೇ ನಡೆಯೋದು. ನಾವು ಕಾಲು ಕೆಳಗಡೆ ಮಾಡಿ ತಲೆ ಮೇಲೆ ಮಾಡಿ ತಲೆ ಕೆಳಗೆ ಮಾಡಿದ್ರೇನು ಆಗೋದನ್ನ ನಾವು ಏನು ತಪ್ಪಿಸಂಗಿಲ್ಲ. ನಮಗೆ ಕಷ್ಟ ಬಂದ ಮೇಲೆ ನಾವು ಹೆದರ್ಕೋಬಾರ್ದು. ನಮಗೆ ಗಾಡ್ ಸೆಕೆಂಡ್ ಪ್ಲ್ಯಾನ್ ಏನೋ ಒಂದು ಮಾಡಿರ್ತಾನೆ. ಆ ಗಾಡ್ ಮಾಡಿದ ಪ್ಲ್ಯಾನ್ನ ಯಾರು ನಮಗೆ ಗೊತ್ತಾಗಲ್ಲ. ಅದಕ್ಕೆ ನಮಗೆ ಏನಿರಬೇಕು ಅಂದರೆ, ಫಸ್ಟು ದೇವ್ರ ಮೇಲೆ ನಂಬಿಕೆ ಇರಬೇಕು, ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ನಮಗೆ ಪೇಷನ್ಸ್ ಇರಬೇಕು. ಈ ಸ್ಟೋರಿನಿಂದ ಈ 3 ಗುಡ್ ಕ್ವಾಲಿಟೀಸ್ನ ನಾವು ಕಲಿಯೋಣ. ಥ್ಯಾಂಕ್ ಯು.